ಓಕೆ, ವೆಲ್ಕಮ್ ಬ್ಯಾಕ್. ಇವತ್ತು ಮಂಡೇ 27 ಜುಲೈ. ಓಕೆ, ಸೊ ಇವತ್ತು ನಾನು ನಿಮಗೆ ಕ್ವಿಕ್ಕಾಗಿ ಯಾವುದೆಲ್ಲ ಲೆವೆಲ್ಸ್ ನಾನು ಮಾರ್ಕ್ ಮಾಡಿದ್ದೇನೆ ಮತ್ತು ಯಾವುದೆಲ್ಲ ಪಾಸಿಬಲ್ ನನ್ನ ಸೆಟಪ್ ಫಾರ್ಮ್ ಆಗಿತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮತ್ತು ನನ್ನ ಫಂಡೆಡ್ ಅಕೌಂಟ್ ಸ್ಟೇಟಸ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಓಪನ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಸೊ ಫಸ್ಟಾಗಿ ಇವತ್ತು ಮಂಡೇ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇಸ್ ಇತ್ತು. ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಸ್ಟ್ರಾಂಗ್ ಅಪ್ಸೈಡ್ ಬಂದ ನಂತರ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಸೈಡ್ ವೇಸಲ್ಲಿ ಮೂಮೆಂಟ್ ಆಗ್ತಾ ಇತ್ತು. ಓಕೆ, ಸೊ ಅದಾದ ನಂತರ ಆ್ಯಕ್ಚುಲಿ ಯಾವುದೇ ಟ್ರೇಡ್ಸ್ ನಾನು ತೊಗೊಳ್ಳಿಲ್ಲ. ಆದರೆ ನಾನೊಂದು ಒಂದೆಂತ ನಾನು ವೆಯ್ಟ್ ಮಾಡ್ತಿದ್ದೆ ಅಂದರೆ ಇವತ್ತು ಸಂಜೆ ಹೊತ್ತಲ್ಲಿ ಲೆವೆಲ್ಸ್ ಮಾರ್ಕ್ ಮಾಡಿಕೊಂಡು ಇದು ಲೆವೆಲ್, ಓಕೆ ಇದು ಲೆವೆಲ್ ನೀವು ನೋಡ್ತಿದ್ದೀರಲ್ವ ಇಲ್ಲಿ, ಇದೊಂದು ಬ್ರೇಕ್ಔಟಿಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಓಕೆ, ಬ್ರೇಕ್ಔಟ್ ಅಥವಾ ಪುಲ್ ಬ್ಯಾಕಿಗೆ. ಓಕೆ, ಸೊ ಒಂದು ಲೆವೆಲ್ ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ ಅಂದರೆ ಇದಕ್ಕಿಂತ ಮುಂಚೆ ಮಧ್ಯಾಹ್ನ ಈ ಲೆವೆಲ್, ಓಕೆ ಈ ಲೆವೆಲ್ ನಾನು ಮಾರ್ಕ್ ಮಾಡಿದೆ ಅಲ್ವಾ, ಇಲ್ಲಿ ಒಂದು ಸೆಟಪ್ ಫಾರ್ಮ್ ಆಗ್ತದಾ ಹೇಗೆ ಅಂತ ವೆಯ್ಟ್ ಮಾಡ್ತಿದ್ದೆ. ಓಕೆ, ಆದರೆ ನಾನು ಟ್ರೇಡ್ ತೊಗೊಂಡಿರಲಿಲ್ಲ, ಯಾಕಂದರೆ ಇಲ್ಲೊಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಇದು ನೋಡ್ಬೋದು ನೀವು, ಇದು ಇದು ರೆಡ್ ಕ್ಯಾಂಡಲ್, ಇದೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಓಕೆ, ಹಾಗಾಗಿ ನಾನು ಇದು ಪಾಸಿಬಲ್ ಆಗಿ ಡೌನ್ ಸೈಡಲ್ಲಿ ನಂದು ಆಲ್ರೆಡಿ ಪ್ಲ್ಯಾನ್ ಇತ್ತು. ಹಾಗಾಗಿ ನಾನು ವೆಯ್ಟ್ ಮಾಡ್ತಿದ್ದೆ. ಓಕೆ, ಸೊ ಮತ್ತೆಂತ ಆಯ್ತಂದರೆ ಈ ಲೆವೆಲ್ ನಾನು ವೆಯ್ಟ್ ಮಾಡ್ತಿದ್ದೆ. ಓಕೆ, ಸೊ ಎಂತಕ್ಕಂದರೆ ಮಲ್ಟಿಪಲ್ ಟೈಮ್ಸ್ ಇದೊಂದು ಟೆಸ್ಟ್ ಮಾಡ್ತಿತ್ತು ಮಾರ್ಕೆಟ್. ಓಕೆ, ಅದಾದ ನಂತರ ಇದೊಂದು ಬ್ರೇಕ್ಔಟ್ ಕೊಟ್ಟಿತ್ತು, ಆದರೆ ಬ್ರೇಕ್ಔಟಲ್ಲಿ ಕೂಡ ತುಂಬ ಸ್ಲೋ ಇತ್ತು. ಓಕೆ, ಮೆಲ್ಲ ಒಂದು ಬ್ರೇಕ್ಔಟ್ ಕೊಡ್ತಾ ಇತ್ತು. ಓಕೆ, ಆದರೆ ಒಂದೆಂತಂದರೆ ಇದು ಲೆವೆಲ್ ಮಾರ್ಕ್ ಮಾಡಿ ನಾನು ಬೇರೆ ಕೆಲಸಕ್ಕೆ ಹೋದೆ. ಓಕೆ, ಸೊ ಆದರೆ ನಾನು ಇಲ್ಲಿ ಅಲರ್ಟ್ ಹಾಕಿರಲಿಲ್ಲ, ಯಾಕಂದರೆ ಇಲ್ಲಿ ಮಲ್ಟಿಪಲ್ ಅಲರ್ಟ್ ಬರ್ತಿತ್ತು. ಓಕೆ, ಇಲ್ಲಿ ಅಲರ್ಟ್ ಹಾಕಿದ್ರು ಕೂಡ, ಹಾಗೆ ನಾನು ವೆಯ್ಟ್ ಮಾಡ್ತಿದ್ದೆ ಇದೊಂದು ಬ್ರೇಕ್ಔಟ್ ಆಗಿ ಒಂದು ಫುಲ್ ಬ್ಯಾಕ್ ಬರಲಿ ಅಂತ. ಓಕೆ, ಆದರೆ ಇಲ್ಲಿ ಎಂತಾಯ್ತಂದರೆ ಆಲ್ರೆಡಿ ಒಂದು ವೀಕ್ ಆಗಿ ಮಾರ್ಕೆಟ್ ಮೊಮೆಂಟಮ್ ಕೊಡ್ತಾ ಇತ್ತು. ಓಕೆ, ಇಲ್ಲಿ ನಮ್ಮ ಕ್ಯಾಂಡಲ್ಸ್ ಕೂಡ ನೋಡ್ಬೋದು ಹೇಗೆ ಸೈಡ್ ವೇಸ್ ಕ್ಯಾಂಡಲ್ ಇತ್ತಂತ. ಓಕೆ, ಸೊ ಕ್ಯಾಂಡಲ್ ವೀಕ್ ಆದ ನಂತರ ಮತ್ತೆಂತ ಆಯ್ತಂದರೆ 30 ಮಿನಿಟ್ಸಲ್ಲಿ ಪ್ರಾಪರಾಗಿ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆದ ನಂತರ ಓಕೆ, ಇಲ್ಲಿ ನೋಡ್ಬೋದು ನೀವು ಒಂದು ಸಣ್ಣದೊಂದು ಸೆಟಪ್ ಕೂಡ ಫಾರ್ಮ್ ಆಯಿತು. ಓಕೆ, ಒಂದು ನಿಮಿಷ, ಇದೊಂದು ಕರೆಕ್ಟ್. ಓಕೆ, 30 ಮಿನಿಟ್ಸಲ್ಲಿ ನೋಡೋದಾದರೆ ಹೀಗೆ. ಓಕೆ, ಸೊ ಸ್ಟ್ರಾಂಗಾಗಿ ಡೌನ್ ಸೈಡ್ ಇತ್ತು, ಆದರೆ ಎಲ್ಲಿ ಕೂಡ ಪುಲ್ ಬ್ಯಾಕ್ ಕೊಡಲಿಲ್ಲ. ಓಕೆ, ಸೊ ಒಂದು ಇಂಪಾರ್ಟೆಂಟ್ ಎಂದರೆ ಪ್ರತಿ ಸತಿ ಪುಲ್ ಬ್ಯಾಕ್ ಕೊಡುವ ಅಗತ್ಯ ಏನಿಲ್ಲ ಮಾರ್ಕೆಟಿಗೆ. ಓಕೆ, ಸೊ ಕೆಲವು ಸತಿ ಪುಲ್ ಬ್ಯಾಕ್ ಕೊಡಲಿಲ್ಲ ಅಂದರೆ ಕೂಡ ಹೈ ಕಾನ್ಫಿಡೆನ್ಸ್ ಪ್ರಕಾರ ನೀವು ಬಯಾಸ್ನೆಸ್ ಪ್ರಕಾರ ಟ್ರೇಡ್ ಮಾಡುತ್ತೇನೆ ನಾನು ಕೆಲವೊಮ್ಮೆ, ಆದರೆ ಯೂಶ್ವಲಿ ಒಂದು ಪುಲ್ ಬ್ಯಾಕಲ್ಲಿ ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಕೂಡ ಕೊಡ್ತದೆ. ಓಕೆ, ಸೊ ಹಾಗಾಗಿ ಇದು ಆ್ಯಕ್ಚುಲಿ ಈ ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಆದ ನಂತರ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಯಿತು. ಇದೊಂದು ಫುಲ್ ಬ್ಯಾಕ್, ಆದರೆ ಸೈಡ್ ವೇಸ್ ಕೈಂಡ್ ಆಫ್ ಫುಲ್ ಬ್ಯಾಕ್. ಓಕೆ, ಇದೊಂದು ಹೊಸ ಕಾನ್ಸೆಪ್ಟ್ ಥರ ಸೈಡ್ ವೇಸ್ ಟೈಪಲ್ಲಿ ಫುಲ್ ಬ್ಯಾಕ್, ಅಂದರೆ ಮಾರ್ಕೆಟ್ ಕಂಪ್ಲೀಟಾಗಿ ಕನ್ಫ್ಯೂಷನಲ್ಲಿತ್ತು. ಓಕೆ, ಒಂದು ಫುಲ್ ಬ್ಯಾಕ್ ಆಗಿ ಮೇಲೆ ಅಪ್ಸೈಡ್ ಹೋಗ್ತದ ಅಥವಾ ಎಂತಕ್ಕಂದ್ರೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಕೂಡ ಇತ್ತು. ಓಕೆ, ಸೊ ಹಾಗಾಗಿ ವೀಕ್ನೆಸ್ ತುಂಬ ಇತ್ತು. ಓಕೆ, ಹಾಗಾಗಿ ಕಂಪ್ಲೀಟಾಗಿ ಡೌನ್ ಸೈಡ್ ಹೋಯಿತು. ಓಕೆ, ಟ್ರೇಡ್ ತಗೊಳ್ಳೋದಂತಾದರೂ ಕೂಡ ಒಂದು ಸಣ್ಣ ರಿಸ್ಕ್ ಆಗಿ ತಗೊಳ್ಳೋದಂತಾದರೂ ಕೂಡ ಒಂದು ಇದು ಕ್ಯಾಂಡಲ್ ಫಾರ್ಮೇಷನ್ ಕೂಡ ಒಂದು ಇಂಪಾರ್ಟೆಂಟ್ ನಮಗೆ. ಇದೊಂದು ನೋಡಿ ಡೌನ್ ಸೈಡಲ್ಲೇ ಫಾರ್ಮ್ ಆಗ್ತಿತ್ತು, ಇದೊಂದು ಕ್ರಿಟಿಕಲ್ ಆಗಿ ಒಂದು ಆ್ಯಕ್ಟ್ ಮಾಡ್ತಾಯಿತ್ತು. ಓಕೆ, ಸೊ ಇಲ್ಲಿ ಒಂದು ಪ್ರಾಪರಾಗಿ ಎನ್ಗಲ್ಫಿಂಗ್ ಕೂಡ ಆಗಿದೆ. ಓಕೆ, ಇಲ್ಲಿ ಓಕೆ, ಇಲ್ಲಿ ಒಂದು ಪ್ರಾಪರ್ ಎನ್ಗಲ್ಫಿಂಗ್ ಕೂಡ ಆಗಿದೆ, ವೀಕ್ನೆಸ್ ಕೂಡ ಕಾಣಿಸ್ತಾ ಇತ್ತು ನಮಗೆ ನೋಡಲಿಕ್ಕೆ ಇಲ್ಲಿ. ಓಕೆ, ಸೊ 1:2 ಅನ್ನು ನಾವು ಟ್ರೇಡ್ ತೊಗೊಂಡ್ರೆ ಆಲ್ರೆಡಿ ಒಂದು ಹಿಟ್ ಆಗ್ತಿತ್ತು. ಓಕೆ, ಸೊ ತೊಂದರೆ ಇಲ್ಲ, ಆದರೆ ಕೂಡ ಇದು ಆ್ಯಕ್ಚುಲಾಗಿ ಸಾಲಿಡ್ ಟೈಪ್ ಆಫ್ ಸೆಟಪ್ ಕೂಡ ಅಂತ ಹೇಳೋದಿಲ್ಲ ನಾನು, ಆದರೆ ಒಂದು ಬಯಾಸ್ನೆಸ್ ಡೌನ್ ಸೈಡ್ ಇದ್ದ ಕಾರಣ ಒಂದು ಸಪೋರ್ಟಲ್ಲೇ ಒಂದು ಟ್ರೇಡ್ ಮಾಡ್ಬೋದಿತ್ತು. ಓಕೆ, ಸೊ ನೋಡುವ, ಇನ್ನೂ ಟೈಮ್ ಉಂಟು. ಈಗ ಆಲ್ರೆಡಿ ಎಷ್ಟು 8 ಗಂಟೆ ಆಗಿದೆ. ನೋಡುವ ಹೇಗೆ ಎಲ್ಲಾದರೂ ಅಪಾರ್ಚುನಿಟಿ ಕೊಡುವ ಚಾನ್ಸಸ್ ಉಂಟಾ ಹೇಗೆ ಅಂತ ವೆಯ್ಟ್ ಮಾಡುವ. ಓಕೆ, ಓಕೆ, ನಾನು ನಿಮಗೆ ಫಂಡೆಡ್ ಅಕೌಂಟ್ ಇವತ್ತು ಎಲ್ಲಿ ತನಕ ಸ್ಟ್ಯಾಂಡ್ ಆಗಿದೆ ಅಂತ ತೋರಿಸ್ತೇನೆ. ಸೊ ಫ್ರೈಡೇ ಟ್ರೇಡ್ ತೊಗೊಂಡ ನಂತರ ಯಾವುದೇ ಟ್ರೇಡ್ ತೊಗೊಳ್ಳಿಲ್ಲ ನಾನು. ಈಗ ಬ್ಲೂಬೇರಿಯಲ್ಲಿ $195 ಟ್ರೆಂಡ್ ಆಗ್ತಾ ಉಂಟು. ಓಕೆ, ಸೊ ಇಲ್ಲಿ ನಿಮಗೆ ತೋರಿಸ್ತೇನೆ ಕೂಡ. ಓಕೆ, ಆಲ್ರೆಡಿ $195
ಯಾವುದೋ ಟ್ರೇಡ್ ತೊಗೊಂಡಿದ್ದೆ, ಅದು ಫ್ರೈಡೇದ ಟ್ರೇಡ್ 24th ಇದು. ಓಕೆ. ಸೊ ಮತ್ತೆ ಶಾರ್ಕ್ ಫಂಡೆಡಲ್ಲಿ ನೋಡೋದಾದರೆ $132. ಓಕೆ. ಇದು ಕೂಡ ಹಾಗೆಯೇ ಯಾವುದೇ ಟ್ರೇಡ್ ತೊಗೊಳ್ಳಿಲ್ಲ ನಾನಿನ್ನು ಕೂಡ. ಸೊ 2 ದಿನದ ಒಂದು ಲಾಸ್ ಆಗಿತ್ತು ಈ ಮಂತಲ್ಲಿ. ಮತ್ತೆಲ್ಲ ಆಲ್ರೆಡಿ ಒಂದು ಪಾಸಿಟಿವಲ್ಲೇ ಇದ್ದೇನೆ ನಾನು. ಓಕೆ. ಇಲ್ಲಿ ಆ್ಯಕ್ಚುಲಿ ಕೆಲವೆಲ್ಲ 2 ಟ್ರೇಡ್ ತೊಗೊಂಡಿದ್ದೆ ಫ್ರೈಡೇ. ಒಂದು ಲಾಸ್ ಒಂದು ಪ್ರಾಫಿಟ್ ಆಗಿತ್ತು. ಓಕೆ. ಇದು ನೋಡ್ಬೋದು ನೀವು. ಸೊ $12 ನಾನೀಗ ಪಾಸಿಟಿವಲ್ಲಿ ಇದ್ದೇನೆ. ಓಕೆ. ಸೊ ಟೋಟಲ್ ಆಗಿ ನೋಡೋದಾದರೆ $132. ಓಕೆ. ಸೊ ನೋಡುವ ಇನ್ನು ಈ ವಾರದಲ್ಲಿ ಹೇಗೆ ಟ್ರೆಂಡ್ ಆಗ್ತದೆ, ಮತ್ತು ಇವತ್ತು ಯಾವುದೆಲ್ಲ ಟ್ರೇಡ್ಸ್ ತಗೊಳ್ತೇನೆ, ಹೇಗೆ ಔಟ್ಕಮ್ ಕೊಡ್ತದೆ ಅಂತ ನೋಡುವ. ಓಕೆ. ಈಗ ಟೈಮ್ ಆಗಿದೆ 12:20 ರಾತ್ರಿ. ಓಕೆ. ಇದರಲ್ಲಿ ನಾನು ಇವತ್ತು ನಿಮಗೆ ಲೆವೆಲ್ಸ್ ಎಲ್ಲ ಶೇರ್ ಮಾಡಿದಲ್ವ, ಅದರದ್ದು ಒಂದು ಟ್ರೇಡ್ ತೊಗೊಂಡಿದ್ದೆ, ಮತ್ತು ಅದು ಸ್ಟಾಪ್ ಲಾಸ್ ಕೂಡ ಇಟ್ಟಾಯಿತು. ಓಕೆ. ಸೊ ಈಗ ಎಕ್ಸ್ಪ್ಲೇನ್ ಮಾಡೋದಂತಾದರೆ, ಓಕೆ, ಫಸ್ಟಾಗಿ ಇಲ್ಲಿ, ಓಕೆ, ಈ ಝೋನಲ್ಲಿ ಒಂದು ನಾನು ಟ್ರೇಡ್ ತೊಗೊಂಡಿದ್ದೆ. ಓಕೆ. ಲಾಜಿಕ್ ಎಂತ ಇತ್ತಂದರೆ, ಥಿಂಕ್ ಇದು ಮಿಸ್ಟೇಕ್ ಮಾಡಿದೆ ನಾನು ಆ್ಯಕ್ಚುಲಿ. ಟ್ರೇಡ್ ಸ್ವಲ್ಪ ಅರ್ಜೆಂಟ್ ಮಾಡಿದೆ. ಓಕೆ. ಸೊ ಎಂತಾಯ್ತಂದರೆ, ಇಲ್ಲಿ ಈ ಲೆವೆಲಲ್ಲಿ ಒಂದು ಮಾರ್ಕೆಟ್ ಡೌನ್ ಸೈಡ್ ಬರ್ತಿತ್ತಲ್ವ, ಕರೆಕ್ಟಾಗಿ ನೋಡ್ಬೋದು ನೀವು. ಬೈಸ್ನೆಸ್ ಕಂಪ್ಲೀಟ್ಲಿ ಡೌನ್ ಇತ್ತು. ಓಕೆ. ಸೊ ಆದರೆ ನನ್ನ ಎಂಟ್ರಿ ಪಾಯಿಂಟ್ ರಾಂಗ್ ಆಯಿತು. ಓಕೆ. ಸೊ ಯಾಕೆ ಅಂದರೆ 30 ಮಿನಿಟ್ಸಲ್ಲಿ ನೋಡ್ಬೋದು ನೀವು, ಕಂಪ್ಲೀಟಾಗಿ ಡೌನ್ ಸೈಡ್ ಮೊಮೆಂಟಮ್ ಇತ್ತು. ರಿಜೆಕ್ಷನ್ ಕೂಡ ಇತ್ತು ಈ ಲೆವೆಲಲ್ಲಿ. ಓಕೆ. ಇಲ್ಲಿ ನೋಡ್ಬೋದು ನೀವು, ರಿಜೆಕ್ಷನ್ ಕೂಡ ಇತ್ತು. ಮತ್ತು 15 ಮಿನಿಟ್ಸಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಒಂದು ಸಣ್ಣ ಮಟ್ಟದ ಒಂದು ಪುಲ್ ಬ್ಯಾಕ್ ಬಂದಿತ್ತು. ಓಕೆ. ಸೊ ಕಂಪ್ಲೀಟಾಗಿ ಡೌನ್ ಸೈಡ್ ಒಂದು ಫಾಲ್ ಇತ್ತು. ಓಕೆ. ಇಂಪಲ್ಸಿವ್. ಮತ್ತು ಇಲ್ಲಿ ಒಂದು ಸಣ್ಣ ಮಟ್ಟದ ಪುಲ್ ಬ್ಯಾಕ್ ಇತ್ತು. ಓಕೆ. ಪುಲ್ ಬ್ಯಾಕ್ ಅಂದರೆ ನೋಡಿ, ಪುಲ್ ಬ್ಯಾಕ್ ಅಂದರೆ ಒಂದು ಎಂತ ಕಲಿತೆ ಅಂದರೆ, ಇಲ್ಲಿ ಪುಲ್ ಬ್ಯಾಕ್ ಅಂದರೆ ಒಂದು ಲೆವೆಲ್ಲಿಗೆ ಬರಬೇಕು. ಓಕೆ. ಲೆವೆಲಿಗೆ ಬಂದು ಮ್ಯಾಕ್ಸಿಮಮ್ ಜನರು ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಓಕೆ. ಸೊ ಇಲ್ಲೆಂತ ಆಯ್ತಂದರೆ, ಈ ಲೆವೆಲಲ್ಲಿ ಎಂತ ಆಯ್ತಂದರೆ, ಇದು ಕಂಪ್ಲೀಟ್ ಆಗಲಿಲ್ಲ ಪುಲ್ ಬ್ಯಾಕ್. ಓಕೆ. ಸೊ ಲೆವೆಲ್ಸ್ ಇದು ಇಂಪಾರ್ಟೆಂಟ್ ಲೆವೆಲ್ ಇತ್ತು. ಓಕೆ. ಸೊ ಇದು ಇಂಪಾರ್ಟೆಂಟ್ ಲೆವೆಲ್ ಇತ್ತು. ಯಾಕೆ ಅಂದರೆ, ಇಲ್ಲಿ ನೋಡ್ಬೋದು ನೀವು, ರಿಯಲ್ ಎಕ್ಸಾಂಪಲ್. ಓಕೆ. ಇಲ್ಲೊಂದು ಸ್ಟ್ರಾಂಗ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಓಕೆ. ಸೊ ಈಗ ಒಂದು ಪ್ರಾಬ್ಲಮ್ ಎಂತ ಆಯ್ತಂದರೆ, ನಂದು ಕ್ಯಾಂಡಲ್ ಕಂಡೀಷನ್ ಕೂಡ ನೋಡಬೇಕಿತ್ತು. ಓಕೆ. ಕ್ಯಾಂಡಲ್ ಕಂಡೀಷನ್ ನೋಡೋದಾದರೆ ಕ್ಲಿಯರಾಗಿ ಬಯಸ್ ಎಂಟರ್ ಆಗ್ತಿದ್ರು ಇಲ್ಲಿ. ಓಕೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಕ್ಯಾಂಡಲ್ ನೋಡ್ಬೋದು, ಇದು ಕ್ಯಾಂಡಲ್ ನೋಡ್ಬೋದು, ಕಂಪ್ಲೀಟಾಗಿ ಇದು ಗ್ರೀನ್ ಕ್ಯಾಂಡಲ್, ಮತ್ತು ಇಲ್ಲಿ ಲೋವರ್ ವಿಕ್ ಕ್ಯಾಂಡಲ್. ಓಕೆ. ಲೋವರ್ ವಿಕ್ಕಲ್ಲಿ ನೋಡ್ಬೋದು ನೀವು, ಒಂದು ಬಯಸ್ ಎಂಟರ್ ಆಗ್ತಾ ಇದ್ರು ಇಲ್ಲಿ. ಓಕೆ. ಸೊ ನಾನು ಅದು ಅರ್ಜೆಂಟಲ್ಲಿ ಒಂದು ಟ್ರೇಡ್ ತೊಗೊಂಡೆ, ಅದು ಆ್ಯಕ್ಚುಲಿ ಮಿಸ್ಟೇಕ್ ಇದು. ಓಕೆ. ಆದರೆ ಇದು ಟ್ರೇಡ್ ತೊಂದರೆ ಇಲ್ಲ, ಇದು ಎಸೆಲೆಟ್ ಆಯಿತು, ಒಂದು ಒಳ್ಳೆ ಲರ್ನಿಂಗ್ ಕೂಡ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಓಕೆ. ಇದು ಬ್ಲೂಬೆರಿ ಮತ್ತು ಶಾರ್ಕ್ ಫಂಡೆಡ್. ಓಕೆ. ಇಲ್ಲಿ ನೋಡ್ಬೋದು ನೀವು ಈಗ. ಸೊ ಇದೊಂದು ಲೆವೆಲಲ್ಲಿ ನಾನೊಂದು ಟ್ರೇಡ್ ತೊಗೊಂಡಿದ್ದೇನೆ. ಓಕೆ. ಇಲ್ಲಿ ಯಾಕೆ ಟ್ರೇಡ್ ತೊಗೊಂಡಿದ್ದೇನೆ, ಮಲ್ಟಿಪಲ್ ಟೈಮ್ ರಿಜೆಕ್ಷನ್. ಓಕೆ. ಒಂದು ಪುಲ್ ಬ್ಯಾಕ್ ಕೂಡ, ಮತ್ತು ಕ್ಯಾಂಡಲ್ ಕಂಡೀಷನ್ ಕೂಡ ನೋಡ್ಬೋದು ನೀವು. ಕ್ಯಾಂಡಲ್ ಕಂಡೀಷನ್ ಕೂಡ ಸ್ಟ್ರಾಂಗ್ ಆಗಿ ಒಂದು ರಿಜೆಕ್ಷನ್ ಕ್ಯಾಂಡಲ್, ಮತ್ತು ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್. ಓಕೆ. ಸೊ ಹಾಗಾಗಿ ಇಲ್ಲಿ ನಾನು ಟ್ರೇಡ್ ತೊಗೊಂಡಿದ್ದೇನೆ ಈಗ. ಓಕೆ. ಆಲ್ರೆಡಿ ಒಂದು ಪಾಸಿಟಿವಲ್ಲಿ ಇದ್ದೇನೆ ನಾನು, ಅಂದರೆ ಟಿ ಪಿ ಹತ್ರ ಇದ್ದೆ. ಆದರೆ ಎಂತಾಯ್ತಂದರೆ, ಈಗ ಒಂದು ಸಣ್ಣ ಮಟ್ಟದ ಒಂದು ಪುಲ್ ಬ್ಯಾಕ್ ಒಂದು, ಅಥವಾ ಒಂದು ಮೇ ಬಿ ಒಂದು ಈ ಲೆವೆಲ್ ವಾಪಸ್ ಟೈಮ್ ಪಾಸ್ ಮಾಡ್ತಾ ಉಂಟು. ಓಕೆ. ಸೊ ಫಸ್ಟ್ ಟ್ರೇಡ್ ನಾನು ತೊಗೊಂಡಿದ್ದಲ್ಲ ಇವತ್ತಿದ್ದು, ಅದನ್ನ ನಿಮಗೆ ತೋರಿಸ್ತೇನೆ ಈಗ. ಓಕೆ. ಇದು ಫಸ್ಟ್ ಟ್ರೇಡ್. ಓಕೆ. ಇದು ನೋಡ್ಬೋದು 27th. ಸೊ ಆ್ಯಕ್ಚುಲಿ ಒಂದೇ ಟ್ರೇಡಲ್ಲಿ, ಅಂದರೆ ಒಂದೇ ಅನಾಲಿಸಿಸಲ್ಲಿ ಎರಡು ಬೇರೆ ಬೇರೆ ಟ್ರೇಡ್ ತೊಗೊಂಡಿದ್ದೆ. ಅಂದರೆ ಇಲ್ಲಿ 58, ಇಲ್ಲಿ 28, 54 ಆ್ಯಂಡ್ 28. ಓಕೆ. ಆಲ್ಮೋಸ್ಟ್ $78, $82 ನೆಗೆಟಿವಲ್ಲಿ ಹೋದೆ ಒಂದು ಬ್ಲೂಬೆರಿ ಅಕೌಂಟಲ್ಲಿ. ಓಕೆ. ಇನ್ನೊಂದರಲ್ಲಿ ಶಾರ್ಕ್ ಫಂಡೆಡಲ್ಲಿ ನೋಡ್ಬೋದು, ಓಕೆ, ಶಾರ್ಕ್ ಫಂಡೆಡಲ್ಲಿ ಓಕೆ, ಇಲ್ಲಿ ಇನ್ನೂ ಕೂಡ ಅಪ್ಡೇಟ್ ಆಗಲಿಲ್ಲ ಮೋಸ್ಟ್ಲಿ.
ಓಕೆ. ಆದರೆ ಹೇಗೆ ತೋರಿಸೋದು? ಓಕೆ. ಇಲ್ಲಿ ಅಪ್ಡೇಟ್ ಆಗಲಿಲ್ಲ ಮೋಸ್ಟ್ಲಿ. ಆದರೆ ಎಂಪ್ಟಿ ಫೈಲ್ ನನಗೆ ಕಾಣ್ತಾ ಉಂಟು. ಓಕೆ, ಅದು ನಾನು ನಿಮಗೆ ಸ್ಕ್ರೀನ್‌ಶಾಟ್ ಏನಂದರೆ ಶೇರ್ ಮಾಡ್ತೇನೆ. ಓಕೆ. ಸೊ ಅದು ಎಷ್ಟು ಗೊತ್ತುಂಟಾ? ಆಲ್ಮೋಸ್ಟ್ ಓಕೆ, ಅದು ಆಲ್ಮೋಸ್ಟ್ $38 ಮತ್ತು $74. ಓಕೆ, 2 ಟ್ರೇಡ್. ಓಕೆ. ಸೊ ನೋಡುವ ಎಂತಾಗ್ತದೆ ಅಂತ. ಇನ್ನೂ ಕೂಡ ಒಂದು ಎಕ್ಸಿಸ್ಟಿಂಗ್ ಟ್ರೇಡಲ್ಲಿದ್ದೇನೆ ನಾನು. ಇದು ಮೋಸ್ಟ್ಲಿ ರಿವರ್ಸಲ್ ಆದರೆ ಇಲ್ಲಿ ಬ್ರೇಕ್ ಇವನಲ್ಲಿ ನಾನು ಎಕ್ಸಿಟ್ ಆಗ್ತೇನೆ. ಓಕೆ. ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ. ಅದ್ರ ಪ್ರಕಾರ ನಾನು ನಿಮಗೆ ಅಪ್ಡೇಟ್ ಶೇರ್ ಮಾಡ್ತೇನೆ. 2 ಟ್ರೇಡ್ ತೊಗೊಂಡ ನಂತರ ಇನ್ನೂ ಕೂಡ ಸಮಾಧಾನ ಆಗಲಿಲ್ಲ ನನಗೆ. ಓಕೆ, ಇನ್ನೊಂದು ಟ್ರೇಡ್ ತೊಗೊಂಡೆ. ಸೊ ಆ್ಯಕ್ಚುಲಿ ಹೇಳೋದಾದರೆ ಇದು ಟ್ರೇಡ್ ಈಗ ಹೊಸದಾಗಿ ತೊಗೊಂಡ ಟ್ರೇಡ್ ಮತ್ತು ಇದರ ಹಿಂದಿನ ಟ್ರೇಡ್, ಓಕೆ, ಎರಡು ಕೂಡ ಒಳ್ಳೆ ಟ್ರೇಡ್ ಅಂತ ಹೇಳ್ಬೋದು. ಆದರೆ ಇದು ಟ್ರೇಡ್ ಉಂಟಲ್ವಾ, ಇದು ಆ್ಯಕ್ಚುಲಿ ಫೋಮೋ ಕೈಂಡ್ ಆಫ್ ಅ ಟ್ರೇಡ್ ಅಂತಲೇ ಹೇಳ್ಬೋದು. ಓಕೆ, ಇದು ಓಕೆ, ಇಲ್ಲಿ ನನಗೆ ಲಾಸ್ ಆಯಿತು, ದೊಡ್ಡ ಲಾಸ್ ಆಯಿತು. ಓಕೆ, ಅದು ಇನ್ ಕೇಸ್ ಎಕ್ಸ್ಕ್ಲೂಡ್ ಆಗಿದ್ದರೆ ಇದೆರಡು ಟ್ರೇಡ್ ಒಳ್ಳೆದಿತ್ತು. ಓಕೆ, ಥರ್ಡ್ ಟ್ರೇಡ್ ತೊಗೊಂಡದ್ದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಥರ್ಡ್ ಟ್ರೇಡ್ ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 1 ಗಂಟೆಗೆ ರಾತ್ರಿ ತೊಗೊಂಡದ್ದು. ಓಕೆ, ಈಗ ಟೈಮ್ ಆಗಿದೆ 3 ಗಂಟೆ ಬೆಳಿಗ್ಗೆ. ಓಕೆ, ಸೊ ಆ್ಯಕ್ಚುಲಿ ನಾನು ಟ್ರೇಡಿಂಗೋಸ್ಕರ ಕೂತ್ಕೊಳ್ಳಿಲ್ಲ. ನಂದು ಡೈಲಿ ಆಫೀಸ್ ಅವರ್ಸ್ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತೇನೆ ನಾನು. ಓಕೆ, ಹಾಗಾಗಿ ಎಚ್ಚರ ಇದ್ದೆ. ಓಕೆ, ಸೊ ಇಲ್ಲಿ 30 ಮಿನಿಟ್ಸಲ್ಲಿ ನಾನು ನಿಮಗೆ ಒಂದು ಆಲ್ರೆಡಿ ಲೆವೆಲ್ ನಾನು ಮಾರ್ಕ್ ಮಾಡಿದೆ ಅಲ್ವಾ, ಸೊ ಅದು ಲೆವೆಲ್ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡ್ತಾ ಇತ್ತು. ಓಕೆ, ಸೊ ಹಾಗಾಗಿ ನಾನು ಒಂದು ಪ್ರಾಪರಾಗಿ ಒಂದು ಕ್ಯಾಂಡಲ್ ಕೂಡ ಫಾರ್ಮ್ ಆಗಿತ್ತು. ಅದು ಕ್ಯಾಂಡಲ್ ಆ್ಯಕ್ಚುಲಿ ಎನ್ಗಲ್ಫಿಂಗ್ ಕ್ಯಾಂಡಲ್ ಕೂಡ ಆ್ಯಕ್ಟ್ ಮಾಡ್ತಿತ್ತು. ಓಕೆ, ಇಲ್ಲಿ ನೋಡ್ಬೋದು ನೀವು ಇದು. ಓಕೆ, ಸೊ ಹಾಗಾಗಿ ಒಂದು ಟ್ರೇಡನ್ನು ನಾನು ಪ್ಲ್ಯಾನ್ ಮಾಡಿದೆ. ಓಕೆ, ಸೊ ಇಲ್ಲಿ ನಾನು ಎಂಟರ್ ಆದೆ ಇದು ಕ್ಯಾಂಡಲಿಗೆ. ಓಕೆ, ಮತ್ತು ಇಲ್ಲಿ ಆ್ಯಕ್ಚುಲಿ ಎಕ್ಸಿಟ್ ಆದರೆ. ಓಕೆ, ಯಾಕಂದರೆ 1:1, ಯಾಕಂದರೆ ಸೊ ಬೇಸಿಕಲಿ ಟೈಮ್ ಕೂಡ ನೋಡ್ಬೋದು ನೀವು. 1 ಗಂಟೆ ಆಗಿತ್ತಲ್ವ, ಮತ್ತು ಅಷ್ಟು ಫಾಲ್ ಕೂಡ ಬರಲಿಲ್ಲ. ಮತ್ತು ನಾನು ಹೋಲ್ಡ್ ಕೂಡ ಮಾಡಿ ಇಟ್ಕೊಳ್ಬೋದಿತ್ತು. ಆದರೆ ಮೋಸ್ಟ್ಲಿ ಇದು ಡೌನ್ ಸೈಡ್ ಬರುವ ಚಾನ್ಸಸ್ ತುಂಬ ಹೈ ಉಂಟು. ಓಕೆ, ಆದರೆ ಒಂದೆಂತ ಅಂದರೆ ಇಲ್ಲಿ ರಿವರ್ಸಲ್ ಆಗೋ ಕೂಡ ಚಾನ್ಸಸ್ ಇರಬಹುದು. ಓಕೆ, ಇಲ್ಲಿ ನೋಡ್ಬೋದು ಇದು ಲೆವೆಲ್. ಓಕೆ, ಸೊ ಹಾಗಾಗಿ ನಾನು ಎಕ್ಸಿಟ್ ಆದೆ 1:1ನಲ್ಲಿ. ಸುಮ್ಮನೆ ರಿಸ್ಕ್ ಬೇಡ ಅಂತ. ಯಾಕಂದರೆ ಆಲ್ರೆಡಿ ಲಾಸ್ ಆಗಿತ್ತಲ್ವ, ಹಾಗಾಗಿ ನಾನು ಮ್ಯಾನೇಜ್ ಮಾಡಬೇಕಿತ್ತು. ಹಾಗಾಗಿ ಮ್ಯಾನೇಜ್ ಮಾಡಬೇಕಿತ್ತಂದರೆ ಈ ಟ್ರೇಡನ್ನು ಮ್ಯಾನೇಜ್ ಮಾಡಿದೆ. ಓಕೆ, ಹಾಗಾಗಿ ನಾನು ಇಲ್ಲೇ ಎಕ್ಸಿಟ್ ಆದೆ. ಓಕೆ, ಸೊ ಇನ್ ಕೇಸ್ ಎಲ್ಲ ರಿವರ್ಸ್ ಆದರೂ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಓಕೆ, ಮೆಂಟಲಿ ಸೈಕಾಲಜಿಕಲಿ ಮೆಂಟಲಿ ಡಿಸ್ಟರ್ಬ್ ಆಗ್ತದೆ. ಓಕೆ, ಸೊ ಹಾಗಾಗಿ ನಾನು ಇಲ್ಲೇ ಎಕ್ಸಿಟ್ ಆದೆ. ಓಕೆ, ಸೊ ಆದರೆ ಕಂಪೇರ್ ಟು ಇದು ತೊಗೊಂಡ ಟ್ರೇಡ್, ಇದು ಮತ್ತು ಇದು ಟ್ರೇಡ್ ಬೆಸ್ಟ್ ಇತ್ತು. ಓಕೆ, ಅಂದರೆ ಪ್ರಾಪರ್ ಕ್ಲೀನಾಗಿ ಒಂದು ಸೆಟಪ್ ಫಾರ್ಮ್ ಆಗಿತ್ತು. ಓಕೆ, ಸೊ ಇನ್ ಕೇಸ್ ನಾನು ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ ಮೇ ಬಿ ಗೊತ್ತಿಲ್ಲ. ಅಂದರೆ ಇದು ಮತ್ತು ಇದು ಆಲ್ರೆಡಿ ಎರಡು ಕೂಡ ಎಂಟ್ರಿ ಸೇಮ್. ಓಕೆ, ಸೊ ಒಂದು ಈ ಲೆವೆಲ್ ತನಕ ಟಾರ್ಗೆಟ್ ಇಟ್ಕೊಳ್ಬೋದು ಇತ್ತು. ಓಕೆ, ಸೊ ನೋಡುವ ಹೇಗೆ ಔಟ್ಕಮ್ ಕೊಡ್ತಾ ಅಂತ. ಅದ್ರ ಪ್ರಕಾರ ಒಂದು ಪ್ಲ್ಯಾನ್ ಕೂಡ ಹೇಗೆ ಮೂಮೆಂಟ್ ಆಗ್ತದೆ ಅಂತ ನಾನು ನಿಮಗೆ ಶೇರ್ ಮಾಡ್ತೇನೆ. ಇಲ್ಲ ನೀವು ಕೂಡ ನೋಡ್ಬೋದು ಓಕೆ ಹೇಗೆ ಔಟ್ಕಮ್ ಕೊಟ್ಟಿದೆ ಅಂತ. ಸೊ ಕರೆಂಟ್ಲಿ ಈಗ ಮಾರ್ಕೆಟ್ ಬಂದಾಗಿದೆ, 3:00ಗೆ ಓಪನ್ ಆಗ್ತದೆ. ಸೊ ನೋಡುವ 3:00ಗೆ ಹೇಗೆ ಯಾವ ಸೈಡಲ್ಲಿ ಮೂಮೆಂಟ್ ಆಗ್ತದೆ ಅಂತ ನೋಡುವ. ಓಕೆ, ಸೊ ಇಲ್ಲಿ ಕೂಡ ಒಂದು ನೋಡ್ಬೋದು, ಇದು ಲೆವೆಲಲ್ಲಿ ಮಲ್ಟಿಪಲ್ ರಿಜೆಕ್ಷನ್ ಕೂಡ ಮಾಡಿದೆ. ಮೇ ಬಿ ಇಲ್ಲಿಂದ ರಿವರ್ಸಲ್ ಹೋಗೋ ಚಾನ್ಸಸ್ ಕೂಡ ಉಂಟು, ಅಥವಾ ಡೌನ್ ಸೈಡ್ ಹೋಗೋ ಚಾನ್ಸಸ್. ಓಕೆ, ನೋಡುವ ಹೇಗೆ ಔಟ್ಕಮ್ ಕೊಡ್ತಂದ. ಮತ್ತು ನಿಮಗೆ ನಾನು ನನ್ನ 2 ಫಂಡೆಡ್ ಅಕೌಂಟಿದ್ದು ಸ್ಟೇಟಸ್ ಕೂಡ ಶೇರ್ ಮಾಡ್ತೇನೆ. ಓಕೆ, ನಿನ್ನೆ ನಾನು ನಿಮಗೆ ರಾತ್ರಿ 3 ಗಂಟೆಗೆ ಒಂದು ಟ್ರೇಡ್ ಹೇಳಿದೆ ಅಲ್ವಾ, ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಸೊ ಅದು ಟ್ರೇಡ್ ಆ್ಯಕ್ಚುಲಿ ನಾನು ಮ್ಯಾನ್ಯುವಲ್ ಎಕ್ಸಿಟ್ ಆದೆ. ಓಕೆ, ಇದು ಮಾರ್ಕ್ ಮಾಡಿದ್ದು ನೀವು ನೋಡ್ಬೋದು. ಪ್ರಾಬ್ಲಮ್ ಎಂತಾಯ್ತು ಅಂದರೆ ಆ್ಯಕ್ಚುಲಿ 1 ಗಂಟೆ ಟ್ರೇಡ್ ತೊಗೊಂಡೆ, ಪ್ರಾಪರ್ ಸೆಟಪ್ ಕೂಡ ಫಾರ್ಮ್ ಆಗಿತ್ತು. ಆದರೆ
ಇಶ್ಯೂ ಎಂತ ಆಯ್ತಂದ್ರೆ 2:30ಗೆ ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಮತ್ತೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಹೋಗಿಲ್ಲ ಮಾರ್ಕೆಟ್. ಓಕೆ. ಸೊ ಆಕ್ಚುಲಿ ನಾ ವ್ಯೂ ಕೂಡ ಡೌನ್ ಸೈಡ್ ಇತ್ತು. ಆದ್ರೆ ನಂಗೆ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟ ಇರಲಿಲ್ಲ. ಓಕೆ. ಆದ್ರೆ ನೀವು ನೋಡ್ಬೋದು ಎಷ್ಟು ದೊಡ್ಡದು ಒಂದು ಫಾಲ್ ಬಂದಿತ್ತಂತ. ಓಕೆ. ಸೊ ಇದು ಆಕ್ಚುಲಿ ಲಾಸ್ಟ್ ಟ್ರೇಡ್ ತಗೊಂಡದ್ದು ನಾನು. ಜಸ್ಟ್ ನಿಮಗೆ ಔಟ್ಕಮ್ ತೋರಿಸ್ಬೇಕಿತ್ತು ಅಷ್ಟೇ. ಓಕೆ. ಸೊ ಈಗ ಕಂಪ್ಲೀಟ್ ಆಗಿ ನಂದು ಪ್ರಾಬ್ಲಮ್ ಎಂತ ಅಂದ್ರೆ ಸೈಕಾಲಜಿ. ಓಕೆ. ಸೈಕಾಲಜಿ ಮತ್ತೆ ಪೇಷನ್ಸ್. ಓಕೆ. ಆಕ್ಚುಲಿ ಸೈಕಾಲಜಿಯಲ್ಲಿ ಪೇಷನ್ಸ್ ನಂದು ಆಕ್ಚುಲಿ ಸ್ವಲ್ಪ ಆ, ಆ, ಅಂದ್ರೆ ಅರ್ಜೆಂಟ್ ಮಾಡ್ತೇನೆ ನಾನು ಟ್ರೇಡಲ್ಲಿ. ಓಕೆ. ಸೊ ಆಕ್ಚುಲಿ ವ್ಯೂ ಎಲ್ಲ ಕರೆಕ್ಟ್ ಇತ್ತು ನಿನ್ನೆ. ಓಕೆ. ಸೊ ಆದರೆ ಒಂದು ಫಸ್ಟ್ ಟ್ರೇಡ್ನ ತಗೊಂಡದ್ದು ರೂಲ್ಸ್ ಬ್ರೇಕ್ ಮಾಡಿದೆ. ಓಕೆ. ಅದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ರೂಲ್ಸ್ ಬ್ರೇಕ್ ಮಾಡಿ ನಾನು ಟ್ರೇಡ್ ತಗೊಂಡೆ. ಸೊ ಇದು ಟ್ರೇಡ್ ಅದು ಆ್ಯಕ್ಚುಲಿ. ಮತ್ತೆ ಅದಾದ ನಂತರ ಇದೊಂದು ಪ್ರಾಪರ್ ಸೆಟಪ್ ಫಾರ್ಮ್ ಆಗಿತ್ತು. ಆದರೆ ಆ್ಯಕ್ಚುಲಿ ಇದು ನಾನು ಹೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ, ಇದು ನನ್ನ ಲೆವೆಲಲ್ಲಿ ನಾನು ಹೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ ನೋಡ್ಬೋದು ನೀವು. ಆ್ಯಕ್ಚುಲಿ ನಂದು ಒಳ್ಳೆ ಔಟ್ಕಮ್ ಕೂಡ ಕೊಡ್ತಿತ್ತು. ಓಕೆ. ಸೊ ಅದು ಕೂಡ ನಾನು ಅರ್ಜೆಂಟಲ್ಲಿ ಒಂದು ಎಕ್ಸಿಟ್ ಆದೆ. ಓಕೆ. ಎಂತಕ್ಕಂದ್ರೆ ಇದೊಂದು ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್ ಲೆವೆಲ್ ಕೂಡ ಇತ್ತು. ಓಕೆ. ಇದು ನೋಡ್ಬೋದು ನೀವು, ಇದು ಇಂಪಾರ್ಟೆಂಟ್ ಆ್ಯಂಡ್ ಕ್ರಿಟಿಕಲ್ ಲೆವೆಲ್. ಯಾಕಂದರೆ ಮಲ್ಟಿಪಲ್ ಟೈಮ್ ಟೆಸ್ಟ್ ಮಾಡಿದೆ ಮಾರ್ಕೆಟ್, ಮತ್ತೆ ರಿಜೆಕ್ಷನ್ ಕೂಡ ಕೊಟ್ಟಿದೆ. ಓಕೆ. ಹಾಗಾಗಿ ಅದು ಇಂಪಾರ್ಟೆಂಟ್ ಮತ್ತು ಕ್ರಿಟಿಕಲ್ ಲೆವೆಲ್ ಕೂಡ ಆಗಿತ್ತು. ಸೊ ಈಗ ನಾನು ನಿಮಗೆ ನನ್ನ ಫಂಡೆಡ್ ಅಕೌಂಟ್ ಸ್ಟೇಟಸ್ ಕೂಡ ತೋರಿಸ್ತೇನೆ. ಓಕೆ. ಸೊ ಈಗ ಇವತ್ತು ನಂದು ಕರೆಕ್ಟಾಗಿ ಸ್ಟೇಟಸ್ 145141 ಅಲ್ಲಿ ಸ್ಟ್ಯಾಂಡ್ ಮಾಡ್ತಿದ್ದೇನೆ. ಶಾರ್ಕ್ ಫಂಡೆಡ್ ಆ್ಯಕ್ಚುಲಿ ಇದು ಅಪ್ಡೇಟೆಡ್ ಇಲ್ಲ. ಓಕೆ. ಸೊ ಹಾಂ, ಅಪ್ಡೇಟೆಡ್ ಅಂದರೆ ಮೋಸ್ಟ್ಲಿ ಒಂದು ನಿಮಿಷ ಎಮ್ ಟಿ ಫೈಲ್ ನಾನು ಚೆಕ್ ಮಾಡ್ತೇನೆ ಮೊಬೈಲಲ್ಲಿ ಎಷ್ಟರಲ್ಲಿ ನಾನು ಇದ್ದೇನೆ ಅಂತ. ಹಾಂ, ಕರೆಕ್ಟ್ ಇದು, ಕರೆಕ್ಟ್ 5038 5038 ಕರೆಕ್ಟ್ ಸ್ಟೇಟಸ್. ಓಕೆ. ಸೊ ಈಗ ಇವತ್ತು ನೋಡುವ, ಇವತ್ತು ಯಾವುದೆಲ್ಲ ಟ್ರೇಡ್ಸ್ ಸಿಗ್ಬೋದು ಎಂತ ಹೇಗೆ ಅಂತ ಅದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ. ಸೊ ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಬೈ ಬೈ, ಟೇಕ್ ಕೇರ್, ಟ್ರೇಡ್ ಸೇಫ್.